ಮನೆಯಲ್ಲಿ ಹಳೆಯದಾದ ಈ 5 ವಸ್ತುಗಳನ್ನು ಎಂದಿಗೂ ಇಟ್ಟುಕೊಳ್ಳಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೆಲವೊಂದು ಬಳಕೆ ಮಾಡದ ವಸ್ತುಗಳು ನಕಾರಾತ್ಮಕತೆಯನ್ನು ಸೃಷ್ಟಿಸುತ್ತದೆ. ಅಂತಹ ವಸ್ತುಗಳು ಯಾವುವು ಎನ್ನುವುದನ್ನು ಇಲ್ಲಿ ವಿವರಿಸಲಾಗಿದೆ. ಮನೆಯಲ್ಲಿ ಇಡುವ ಪ್ರತಿಯೊಂದು ವಸ್ತುವು ತನ್ನದೇ ಆದ ಶುಭ ಮತ್ತು ಅಶುಭ ಪರಿಣಾಮಗಳನ್ನು ಹೊಂದಿದೆ ಎಂದು ನಿಮಗೆ ತಿಳಿದಿದೆಯೇ? ವಾಸ್ತು ಪ್ರಕಾರ ಮನೆಯಲ್ಲಿರುವ ಎಲ್ಲ ವಸ್ತುಗಳು ಕೆಲವು ರೀತಿಯ ಶಕ್ತಿಯನ್ನು ಉತ್ಪಾದಿಸುತ್ತವೆ. ವಾಸ್ತು ಪ್ರಕಾರ ಈ ಶಕ್ತಿಯನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಧನಾತ್ಮಕ ಶಕ್ತಿ ಮತ್ತು ಇನ್ನೊಂದು ನಕಾರಾತ್ಮಕ ಶಕ್ತಿ. ಇಂದು ನಾವು ಋಣಾತ್ಮಕ ಶಕ್ತಿಯ ಬಗ್ಗೆ ಮಾತನಾಡುತ್ತೇವೆ. ಜೊತೆಗೆ ಯಾವ ವಿಷಯಗಳು ನಕಾರಾತ್ಮಕ ಶಕ್ತಿಯನ್ನು ಉತ್ಪಾದಿಸುತ್ತವೆ ಮತ್ತು ಅದು ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಹೇಳುತ್ತೇವೆ. ಬಳಕೆಯಾಗದ ಅಥವಾ ಹಾಳಾದ ಕೆಲವು ಹಳೆಯ ವಸ್ತುಗಳು ನಮ್ಮ ಮನೆಯ ಪ್ರಗತಿ ಮತ್ತು ಸಮೃದ್ಧಿಗೆ ಅಡ್ಡಿಪಡಿಸುವ ಒಂದು ರೀತಿಯ ನಕಾರಾತ್ಮಕ ಶಕ್ತಿಯನ್ನು ಉಂಟುಮಾಡುತ್ತವೆ. ಆ 5 ವಸ್ತುಗಳು ಯಾವುವು ಎನ್ನುವುದನ್ನು ಈ ಲೇಖನದ ಮೂಲಕ ತಿಳಿದುಕೊಳ್ಳಿ. 1. ಹಳೆಯ ದಿನಪತ್ರಿಕೆ. ವಾಸ್ತುಶಾಸ್ತ್ರದ ಪ್ರಕಾರ ಕೆಲವರು ಹಳೆಯ ದಿನಪತ್ರಿಕೆಯನ್ನು ಸಂಗ್ರಹಿಸಲು ಹೋಗುತ್ತಾರೆ ಮತ್ತು ಅದು ಅವರ ಮನೆಯಲ್ಲಿ ರಾಶಿಯಾಗುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಇದನ್ನು ತುಂಬಾ ತಪ್ಪು ಎಂದು ಪರಿಗಣಿಸಲಾಗಿದೆ. ಹಳೆಯ ದಿನಪತ್ರಿಕೆಗಳಲ್ಲಿ ಧೂಳು ಮತ್ತು ಮಣ್ಣು ಸಂಗ್ರಹವಾಗುವುದರಿಂದ ಕೀಟಗಳು ಸೇರಿಕೊಳ್ಳುತ್ತವೆ. ಈ ಎಲ್ಲ ಅಂಶಗಳಿಂದಾಗಿ ನಿಮ್ಮ ಮನೆಯಲ್ಲಿ ಒಂದು ರೀತಿಯ ನಕಾರಾತ್ಮಕ ಶಕ್ತಿಯು ಉತ್ಪತ್ತಿಯಾಗುತ್ತದೆ. ಇದು ಕುಟುಂಬದಲ್ಲಿ ಅಪಶ್ರುತಿಯನ್ನು ಉಂಟುಮಾಡುತ್ತದೆ ಮತ್ತು ಪ್ರಗತಿಗೆ ಅಡ್ಡಿಯಾಗುತ್ತದೆ. ಹಾಗಾಗಿ ಹಳೆಯ ದಿನಪತ್ರಿಕೆಗಳು ಇದ್ದಲ್ಲಿ ಅದನ್ನು ಕಾಲಕಾಲಕ್ಕೆ ವಿಲೇವಾರಿ ಮಾಡಿ. 2. ಹಳೆಯ ಬೀಗ. ವಾಸ್ತು ಪ್ರಕಾರ ಹಳೆಯ ಬೀಗಗಳನ್ನು ಮನೆಯಲ್ಲಿ ಇಡುವುದು ತುಂಬಾ ಅಶುಭವೆಂದು ಪರಿಗಣಿಸಲಾಗಿದೆ. ಬಳಕೆಯಲ್ಲಿ ಇಲ್ಲದ ಅಥವಾ ಹಾಳಾಗಿರುವ ಬೀಗಗಳನ್ನು ಕೂಡಲೇ ತೆಗೆಸಬೇಕು ಎನ್ನುತ್ತಾರೆ. ಲಾಕ್ ಮಾಡಿದ ಬೀಗಗಳು ನಿಮ್ಮ ಅದೃಷ್ಟವನ್ನು ಶಾಶ್ವತವಾಗಿ ಲಾಕ್ ಮಾಡುತ್ತದೆ ಮತ್ತು ನಿಮ್ಮ ಪ್ರಗತಿಯ ಹಾದಿಯನ್ನು ಮುಚ್ಚುತ್ತದೆ ಎಂಬ ನಂಬಿಕೆ ಇದೆ. 3. ಕೆಟ್ಟುಹೋದ ಗಡಿಯಾರ. ಒಂದೇ ಬದಿಯಲ್ಲಿ ಚಲಿಸುವ ಗಡಿಯಾರದ ಮುಳ್ಳು ಕಾಲಚಕ್ರವನ್ನು ತೋರಿಸುತ್ತದೆ. ಹಾಗಾಗಿ ಕೆಟ್ಟುಹೋದ ಗಡಿಯಾರಗಳು ಜೀವನದಲ್ಲಿನ ಅಡೆತಡೆಗಳ ಬಗ್ಗೆ ಹೇಳುತ್ತವೆ. ನಿಮ್ಮ ಮನೆಯಲ್ಲಿ ಕೆಟ್ಟು ನಿಂತಿರುವ ಗಡಿಯಾರವಿದ್ದರೆ ತಕ್ಷಣ ಅದನ್ನು ತೆಗೆಯಬೇಕು. ಈ ಗಡಿಯಾರಗಳು ನಿಮಗೆ ಒಳ್ಳೆಯ ಸಮಯವನ್ನು ಹೊಂದಲು ಅನುಮತಿಸುವುದಿಲ್ಲ ಮತ್ತು ಜೀವನದಲ್ಲಿ ಸಂತೋಷವನ್ನು ಪಡೆಯುವುದನ್ನು ತಡೆಯುತ್ತದೆ ಎಂದು ನಂಬಲಾಗಿದೆ. 4. ಹಾಳಾದ ಚಪ್ಪಲಿ. ಜ್ಯೋತಿಷ್ಯ ಮತ್ತು ವಾಸ್ತು ಎರಡರಲ್ಲೂ ಹಳೆಯ ಬೂಟುಗಳು ಮತ್ತು ಮುರಿದ ಚಪ್ಪಲಿಗಳು ತುಂಬಾ ಅಶುಭ. ಧರ್ಮಗ್ರಂಥಗಳ ಪ್ರಕಾರ ಮನೆಯಲ್ಲಿ ಹಾಳಾದ ಪಾದರಕ್ಷೆಗಳನ್ನು ಇಟ್ಟುಕೊಳ್ಳುವುದು ನಿಮ್ಮ ಜೀವನದಲ್ಲಿ ಹೋರಾಟವನ್ನು ತೋರಿಸುತ್ತದೆ. ನೀವು ಕಡಿಮೆ ಸಂಖ್ಯೆಯ ಬೂಟುಗಳನ್ನು ಹೊಂದಿದ್ದರೂ ಸಹ ಅವುಗಳು ಉತ್ತಮ ಸ್ಥಿತಿಯಲ್ಲಿ ಮತ್ತು ಸ್ವಚ್ಛವಾಗಿರಬೇಕು. ಹಾಳಾದ ಬೂಟುಗಳನ್ನು ಶನಿವಾರದಂದು ಮನೆಯಿಂದ ಹೊರಗೆ ಎಸೆಯಬೇಕು. ಇದರಿಂದ ಶನಿಯ ಅಶುಭ ದೆಸೆಯು ಕಡಿಮೆಯಾಗುತ್ತದೆ. 5. ಹರಿದ ಮತ್ತು ಹಳೆಯ ಬಟ್ಟೆ. ವಾಸ್ತುಶಾಸ್ತ್ರದ ಪ್ರಕಾರ ನಾವು ಧರಿಸುವ ಬಟ್ಟೆ ನಮ್ಮ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ. ಆದರೆ ಹರಿದ ಅಥವಾ ತೀರಾ ಹಳೆಯದಾದಂತಹ ಬಟ್ಟೆಗಳನ್ನು ಮನೆಯಲ್ಲಿ ಇಡಬಾರದು. ಹರಿದ ಬಟ್ಟೆಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತೆ ಮತ್ತೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ತಪ್ಪದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಮಾಹಿತಿಗಳನ್ನು ತಿಳಿಯಿರಿ. ಧನ್ಯವಾದಗಳು.